ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ಸಂಚಿಕೆಯಲ್ಲಿ ತಮ್ಮ ಎದುರಿಗೆ ತರ್ತಾ ಇರುವ ಸಂಗತಿ ಏನೆಂದರೆ, ಸಂವಿಧಾನದ ಮಹತ್ವವಾಗಿರ್ತಕ್ಕಂಥ ಇಚ್ಛಾಶಕ್ತಿಯನ್ನೇ ತಲೆಯನ್ನು ಕೆಳಗೆ ಮಾಡಿ ರಾಜಭಾರ ಮಾಡ್ತಕ್ಕಂಥ ರಾಜಕಾರಣಿಗಳ ಬಗ್ಗೆ ಬರ್ತಾ ಇದೆ. ಯಾಕಂದರೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವ ರಾಜಕಾರಣಿಗಳಿಗೆ ನಾಚಿಕೆಯಾಗಬೇಕು, ಯಾವುದೇ ಪಕ್ಷದವರಿರಲಿ. ಮತ್ತು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಹೇಳುವುದು ಪುರಾಣ, ತಿನ್ನುವುದು ಅದೇ ಬದನೆಕಾಯಿ. ಎಂಥ ಕಾಲ! ಪ್ರಜಾಪ್ರಭುತ್ವ ಎಂದರೇನು, ಪ್ರಜಾಪ್ರಭುತ್ವ ಎಂದರೇನು ಅಂತಕ್ಕಂಥ ವಿಚಾರವನ್ನು ನಾವು ತೆಗೆದುಕೊಂಡಾಗ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿ ಇರ್ತಕ್ಕಂಥ ಸರ್ಕಾರವೇ ಪ್ರಜಾಪ್ರಭುತ್ವ. ಈಗ ಪ್ರಜಾಪ್ರಭುತ್ವ ತರೋದೇ ಉದ್ದೇಶ ಇದೆ. ಯಾರು ಸಮಾಜದಲ್ಲಿ ಜಾಣರಿರ್ತಾರೆ, ಯಾರು ಸಾಮಾಜಿಕವಾಗಿ ಹೋರಾಟ ಮಾಡಿ ಕೆಲಸ ಮಾಡ್ತಾರೆ, ಸಮಾಜಮುಖಿಯಾಗಿ ಇರ್ತಾರೆ, ಈ ದೇಶದ ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ತಾಲೂಕಿನ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿ ಮಾಡ್ತಕ್ಕಂಥವರಿಗೆ ನಾವು ಚುನಾವಣೆಗೆ ನಿಲ್ಲಿಸಿ ಮತ ಹಾಕಿ ಅವರ ಕೈಯಲ್ಲಿ ಅಧಿಕಾರ. ಈಗೇನಾಗಿದೆ, ಅವಾಗ ಒಬ್ಬರೇ ರಾಜರಿದ್ದು, ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಪ್ರಾಂತಕ್ಕಾಗಲಿ. ಈಗಿಲ್ಲ, ಒಂದೊಂದು ತಾಲೂಕಿಗೆ ಒಬ್ಬೊಬ್ಬ ರಾಜ. ಅಪ್ಪ MLA ಇದ್ರೆ ಮಗ ZP ಮೆಂಬರ್, ಮುಂದೆ ಅಪ್ಪ ಸತ್ತಂದ್ರೆ ZP ಮೆಂಬರ್ MLA, ಮುಂದೆ ಅವ ಸತ್ತಂದ್ರೆ ಅವನ ಮಗ MLA. ವಾಟ್ ಈಸ್ ದಿಸ್? ಈ ಭಾಷಣ ಮಾಡ್ತಾರಲ್ಲ, ವೇದಿಕೆ ಮೇಲೆ ನಿಂತು ಅವರಿಗೆ ಮಾನ ಮರ್ಯಾದೆ ನಾಚಿಕೆ ಮೂರು ಬಿಟ್ಟವ್ರಂದ್ರೂ ಕೂಡ ತಪ್ಪಾಗಲಾರದು. ಏನು ಹೇಳ್ತಾರೆ ನೀವು? ಅವ್ರವ್ರ ಮಕ್ಕಳೇನಾ? ಈಗ ಒಂದು ಉದಾಹರಣೆಗೆ, ಈ ಪ್ರಚಲಿತವಾಗಿ ನಡೀತಿರ್ತಕ್ಕಂಥ ಸಂಗತಿ, ನಮ್ಮ ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ ಆಗ್ತದೆ. ಒಂದು ದಾವಣಗೆರೆ, ಒಂದು ಬಾಗಲಕೋಟೆ. ಏನಾಯ್ತಪ್ಪ ಅಲ್ಲಿ? ಏನಾಯ್ತು? ದಾವಣಗೆರೆಯಲ್ಲಿ ಅವರ ತಾತ ಶಾಮನೂರು ಶಿವಶಂಕರಪ್ಪನವರು ದಿವಂಗತ, ಅವರು ಇರುವವರೆಗೂ ಅಧಿಕಾರದಲ್ಲಿದ್ದರು. ಜೊತೆಗೆ ಮಗನನ್ನು ಶಾಸಕನನ್ನಾಗಿ ಮಾಡಿ ಮಿನಿಸ್ಟರ್ನಾಗಿ, ಜೊತೆಗೆ ಸೊಸೆಯನ್ನು ಕೂಡ MP ಯನ್ನಾಗಿ ಮಾಡಿದರು. ಈಗ ಅವರ ಮೊಮ್ಮಗನಿಗೆ ಅಲ್ಲಿ ಟಿಕೆಟನ್ನು, MLA ಟಿಕೆಟನ್ನು ಕೊಟ್ಟಿದ್ದಾರೆ. ಒಂದು ಸಮುದಾಯವೇ ವಿರುದ್ಧ ಬಿದ್ದು ನಾವು ನಿಮ್ಮನ್ನು ನೋಡಿಕೊಳ್ತೇವೆ ಅಂತಕ್ಕಂಥ ಮಾತು ಹೇಳ್ತಿದ್ದಾರೆ. ಆದರೆ ಇದಕ್ಕೆ ಪ್ರತಿಯಾಗಿ ನಾನು ಕೇಳಪಟ್ಟಂತೆ ರಾಜ್ಯದ ದೊರೆ ಅನಿಸಿಕೊಳ್ತಕ್ಕಂಥ, ನಿಷ್ಠೂರ CM ಅನಿಸ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಅದನ್ನು ಸರಿಪಡಿಸುತ್ತೇವೆ, ಅವರಿಗೆ ಬೇರೆದರಲ್ಲಿ ಕೊಡ್ತಿರ್ತೇವೆ. ಏನ್ರಿ ನಿಮ್ಮದು ಸೋಷಲಿಸಮ್? ಏನು ನಿಮ್ಮದು? ಏನು ಹೇಳ್ತೀರಿ? ನಿಮ್ಮ ತತ್ವಗಳೇನು? ಮಾಡಬಾರದು. ಒಂದೇ ಮನೆತನಕ್ಕೆ ಎಲ್ಲ ಹುದ್ದೆಗಳನ್ನು ಕೊಡೋದು ಸರ್ವತಾ ತಪ್ಪು ಅಂದರೂ ತಪ್ಪಾಗಲ್ಲ. ಯಾಕಂದರೆ ಇದು ಪ್ರಜಾಪ್ರಭುತ್ವ. ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಏನು ನಮಗೆ ತಿಳಿದು ಬರ್ತದೆ, ಅವರು ಕೂಡ ತಮ್ಮ ಮಗನಿಗೆ ಕೊಡಲಿಲ್ವೇ? ಅದನ್ನು ಮುಚ್ಚಾಕಲಿಕ್ಕೆ ಇದನ್ನು ಮುಚ್ಚಾಕ್ತಾರೆ. ಎಲ್ಲ ಈಗ ವಿರುದ್ಧ ಬಿದ್ದಂಥ ಸಮುದಾಯವನ್ನು ಇವರು ಕರೆದು ಏನೇನೋ ತಾಪಿ ತ್ಯಾಪಿ 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 ಬಡಿದು ಏನು ಮಾಡ್ತಾರೆ, ಯಾವುದೋ ಒಂದು ಸೀಟ್ ಕೊಟ್ಟು ಮತ್ತೆ ಅಲ್ಲಿ ಅವರಿಗೆ ಉಳಿಸ್ತಾರೆ. ಇದು ಇಲ್ಲ. ಬಾಗಲಕೋಟದಲ್ಲಿ ಮೇಟಿಯವರ ಪರಿವಾರ ಒಂದೇ ಸಮಾಜ ಸೇವೆ ಮಾಡುತ್ತಾ? ಯಾರೂ ಇಲ್ವಾ? ಅವರಕ್ಕಿಂತಲೂ ಜಾಣರು, ಅವರಕ್ಕಿಂತಲೂ ಸೋಷಿಯಲಿಸಮ್ ಇದ್ದವರು, ಅವರಕ್ಕಿಂತಲೂ ಸೇವಾ ಮನೋಭಾವ ಇದ್ದವರು ಯಾರೂ ಇಲ್ವಾ? ಹಾಗಾದರೆ ಬರೆದುಕೊಂಡು ಬಿಡಿ, ಆಯಾ ಕ್ಷೇತ್ರಗಳನ್ನು ಅವರವರಿಗೆ ಬರೆದುಕೊಂಡು ಬಿಡಿ, ಅವರೇ ಮಾಡಲಿ. ಆದ್ದರಿಂದ ಏನು ಬಿಟ್ಟಿ ಭಾಷಣ ಹೊಡಿತೀರಲ್ಲಪ್ಪ ವೇದಿಕೆಗಳ ಮೇಲೆ, ಸಂವಿಧಾನ ಹಾಗೆ, ಸಂವಿಧಾನವನ್ನು ಪೂಜಿಸುತ್ತೇವೆ, ಸಂವಿಧಾನವನ್ನು ನಾವು ರಕ್ಷಿಸುತ್ತೇವೆ. ಎಲ್ಲಿದೆ? ಪ್ರಬುದ್ಧವಾಗಿ ಸಂವಿಧಾನವನ್ನು ಅಗದಿ ಪ್ಲಾನ್ ಆಗಿ ಮುಗಿಸ್ತಕ್ಕಂಥ ಕೆಲಸ ಮಾಡಿ ಮತ್ತೆ ಸಂವಿಧಾನವನ್ನು ಹಿಡ್ಕೊಂಡು ಬರ್ತೀರಿ. ನಾಚಿಕೆ ಆಗಬೇಕು ನಿಮಗೆ. ನಿಮ್ಮ ಜನ್ಮಕ್ಕೆ ಧಿಕ್ಕಾರವಿರಲಿ, ಯಾವುದೇ ಪಕ್ಷದವರು ಇರಲಿ. ಇಂಥ ಕಾರ್ಯವನ್ನು ಮಾಡಿದರೆ ನಿಮಗೆ ನಾಚಿಕೆ ಆಗಬೇಕು. ಮುಂದೆ ಒಂದು ದಿನ ಇದರ ಪಾಠ ನೀವು ಕಲಿತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.